ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲ ಬಾರಿ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡೋದಾದರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡೋದಿದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ಒಂದು ವೀಡಿಯೋ ಬಂದುಬಿಟ್ಟು ಏನಪ್ಪ ಅಂತಂತಂದರೆ, ಮತ್ತೊಂದು ಹೊಸ ನೋಟಿಫಿಕೇಷನ್ ಬಂದಿದೆ ಸ್ನೇಹಿತರೆ. ಇದು ಬಂದುಬಿಟ್ಟು ಇಸ್ರೋ LPSC ಒಂದು ನೋಟಿಫಿಕೇಷನ್ ಆಗಿರುತ್ತೆ ಸ್ನೇಹಿತರೆ. ಇದು ತಿರುವನಂತಪುರ ಮತ್ತು ಬೆಂಗಳೂರಲ್ಲೂ ಸಹ ಏನಪ್ಪ ಅಂತಂದರೆ ಜಾಬ್ಸು ಇವೆ. ಇಲ್ಲಿ ಬಂದುಬಿಟ್ಟು ವಿವಿಧ ರೀತಿಯಾದಂಥ ಹುದ್ದೆಗಳ ಒಂದು ನೋಟಿಫಿಕೇಷನ್ ಆಗಿದೆ. ಬಟ್ ನಾನು ಇದರಲ್ಲಿ ಫೈರ್ಮ್ಯಾನ್ ಓನ್ಲಿ 10th ಪಾಸ್ ಆದಂಥ ಅಭ್ಯರ್ಥಿಗಳು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ. ಓಕೆ, ಅದರ ಬಗ್ಗೆ ಕಂಪ್ಲೀಟ್ ಆದಂಥ ಇನ್ಫಾರ್ಮೇಷನ್ನ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ. ಈ ವಿಡಿಯೋನ ಕೊನೆವರೆಗೂ ನೋಡಿದರೆ ನಿಮಗೆ ಸಂಪೂರ್ಣವಾದಂಥ ಮಾಹಿತಿ ದೊರೀತಾ ಹೋಗ್ತದೆ. ಇಲ್ಲಿ ನೋಡ್ಬೋದು ನೀವು ಫೈರ್ಮ್ಯಾನ್ A ಅಂತೇಳಿ ಇದೆ ನೋಡಿ. ಓಕೆ, ಇದಕ್ಕೆ ಬಂದುಬಿಟ್ಟು ಕ್ವಾಲಿಫಿಕೇಷನ್ನು SLC ಅಂದರೆ 10th ಪಾಸ್ ಆದಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ. ಓನ್ಲಿ 10th ಪಾಸ್ ಆದಂಥ ಅಭ್ಯರ್ಥಿಗಳು ಇದಕ್ಕೆ ಎಲಿಜಿಬಲ್. ಓಕೆ, ಯಾವುದೇ ರೀತಿಯಂಥ ಎಕ್ಸ್ಪೀರಿಯೆನ್ಸು ಸಹ ನಿಮಗೆ ಇರೋದಿಲ್ಲ. ನಿಮ್ಮ ಹತ್ರ ಏನಾದರೂ SLC ಪ್ಲಸ್ ITI ಇತ್ತು ಅಂತಂದರೆ ವಿವಿಧ ಹುದ್ದೆಗಳಂದರೆ ಬೆಂಗಳೂರಿನಲ್ಲೇ ಇವೆ ನೋಡ್ಬೋದು. ಮೆಕ್ಯಾನಿಕಲ್ಲು, ಇದಕ್ಕೆ ನೀವು 3 years ಡಿಪ್ಲೊಮಾ ಇಂಜಿನಿಯರ್ ಮಾಡಿದವರು ಅರ್ಜಿಯನ್ನು ಸಲ್ಲಿಸ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ ಅಂತೇಳಿ, ಇದಕ್ಕೆ ನೀವು SLC ಪ್ಲಸ್ ITI ಪಾಸ್ ಆದಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ. ಇದು ಸಹ ಬೆಂಗಳೂರಲ್ಲೇ ಇರುತ್ತೆ. ನೆಕ್ಸ್ಟು ಫಿಟ್ಟರ್ ಅಂತೇಳಿ, ಇದಕ್ಕೂ ಸಹ ಸೇಮ್ SLC ಪ್ಲಸ್ ITI ಪಾಸ್ ಆದಂಥ ಅಭ್ಯರ್ಥಿಗಳು ಏನು ಮಾಡ್ಬೋದು ಅಂತಂದರೆ ಅರ್ಜಿಯನ್ನು ಸಲ್ಲಿಸ್ಬೋದು. ಓಕೆ, ಈ ರೀತಿಯಾಗಿ ಇದೆ ಸ್ನೇಹಿತರೆ. ಮತ್ತು ಏಜ್ ರಿಲ್ಯಾಕ್ಸೇಷನ್ ಸಹ ನೀವು ನೋಡ್ಬೋದು. ಇದ್ರ ಬಗ್ಗೆ ಕಂಪ್ಲೀಟ್ ಆದಂಥ ಬೇಕಾದರೆ ನಾನು ಟೆಲಿಗ್ರಾಮ್ ಗ್ರೂಪಲ್ಲಿ ಲಿಂಕ್ ಮತ್ತು ಕಂಪ್ಲೀಟ್ ನೋಟಿಫಿಕೇಷನ್ ಹಾಕ್ತೀನಿ, ನೀವು ನೋಡ್ಕೋಬೋದು. ಇಲ್ಲಿ ಬಂದುಬಿಟ್ಟು ನಿಮಗೆ ಸೆಲೆಕ್ಷನ್ ಪ್ರೊಸೆಸ್ಸು ನಿಮಗೆ ಎಕ್ಸಾಮ್ ಮೂಲಕ ನಿಮ್ಮನ್ನು ಮಾಡ್ತಾರೆ ನೋಡ್ಬೋದು. ಸ್ಕಿಲ್ ಟೆಸ್ಟು ಪ್ಲಸ್ಸು ರಿಟನ್ ಟೆಸ್ಟ್, ಈ ಎರಡು ಒಂದು ಮೂಲಕ ನಿಮ್ಮನ್ನು ಸೆಲೆಕ್ಷನ್ನ ಮಾಡ್ತಾರೆ. ನೀವು ಇಲ್ಲಿ ನೋಡ್ಬೋದು ಇಷ್ಟು ಮಿನಿಮಮ್ ಮಾರ್ಕ್ಸ್ ನೀವು ತಗೊಳ್ಳೇಬೇಕಾಗುತ್ತೆ ಎಕ್ಸಾಮಲ್ಲಿ. ನೀವೇನಾದರೂ ಯುವರ್ ಕ್ಯಾಂಡಿಡೇಟ್ ಆಗಿದ್ದರೆ 80ಕ್ಕೆ 32 ತೊಗೋಬೇಕು. ಇನ್ನು ಉಳಿದಂಥ ಎಲ್ಲ ಕ್ಯಾಟಗರಿಯವರು 80ಕ್ಕೆ 24 ಮಾರ್ಕ್ಸ್ ತೊಗೊಂಡ್ರೆ ನೀವು ಎಲಿಜಿಬಲ್ ಆಗ್ತೀರಾ. ನೆಕ್ಸ್ಟ್ ಬಂದುಬಿಟ್ಟು ಸ್ಕಿಲ್ ಟೆಸ್ಟಲ್ಲಿ 100ಕ್ಕೆ 50 ಅಂಕಗಳಾದರೂ ತೊಗೊಳ್ಳೇಬೇಕು ಯಾವುದು ಯುವರ್ ಕ್ಯಾಂಡಿಡೇಟ್ಸು. ನೆಕ್ಸ್ಟು ಉಳಿದಂಥ ಎಲ್ಲ ಕ್ಯಾಂಡಿಡೇಟ್ಸು 100ಕ್ಕೆ 40 ಅಂಕ ತೆಗೆದುಕೊಂಡ್ರೆ ನೀವು ಎಲಿಜಿಬಲ್ ಆಗ್ತೀರಾ. ಓಕೆ, ಇದು ಇರುವಂಥದ್ದು ಸ್ನೇಹಿತರೆ. ಇದಕ್ಕೆ ಅಪ್ಲಿಕೇಶನ್ ಫೀ ಸಹ ಇದೆ. ಓಕೆ, ಇದಕ್ಕೆ ಆನ್ಲೈನ್ ಅರ್ಜಿ ಸಲ್ಲಿಸಬೇಕು ಅಂತಂತಂದರೆ ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಡೇಟ್ ಬಂದುಬಿಟ್ಟು 18/8/2026 ಆರಂಭ ಆಗಿದೆ. ಕೊನೆಯ ದಿನಾಂಕ ಬಂದುಬಿಟ್ಟು 4/9/2026 ನೀವು ಅದರೊಳಗಾಗಿ ನೀವೇನು ಮಾಡ್ಬೋದು ಅಂತಂದರೆ ಅರ್ಜಿಯನ್ನು ಸಲ್ಲಿಸ್ಬೋದು. ಓಕೆನಾ, ಅಪ್ಲಿಕೇಶನ್ ಫೀ ಸಹ ನೋಡ್ಬೋದು. ನಿಮಗೆ 500 ರೂಪಾಯಿ ಇದೆ ಸ್ನೇಹಿತರೆ. ಓಕೆ, ಇದಕ್ಕೆ ನಿಮಗೆ ಎಕ್ಸಾಮ್ ಬರೆದ್ರೆ ನಿಮಗೆ ರೀಫಂಡ್ ಸಹ ಆಗುತ್ತೆ. ಓಕೆ, ಇದು ಏನಪ್ಪ ಅಂದರೆ ಇವತ್ತಿನ ವಿಡಿಯೋ ಆಗಿತ್ತು ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಯಿತು ಅಂತಂದರೆ ಮತ್ತು ಯಾರೆಲ್ಲ ಎಲಿಜಿಬಲ್ ಇದ್ದಾರೋ ಅವರು ಇಚ್ಛೆ ಹೇಳುವಂಥವರು ಪ್ರತಿಯೊಬ್ಬರು ಸಹ ಅರ್ಜಿಯನ್ನು ಸಲ್ಲಿಸ್ಬೋದು. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.